ಎಲ್ಲ ಚೆನ್ನಾಗಿದ್ದೀರಾ? ನಿಜವಾಗ್ಲು ಶಿವಮೊಗ್ಗದ ಬಗ್ಗೆ ಕೇಳಿದೆ, ಇವತ್ತು ನೋಡ್ಬಿಟ್ಟೆ. ನಾನೇ ಟಚ್ ಹಾಕು ಅಂದ್ರೆ ಇಲ್ಲಿ ಹುಡುಗರು ನನಗಿಂತ ಟಚ್ ಹಾಕು. ಏನ್ ಬೈಕಲ್ಲಿ ಚೇಂಜ್ ಮಾಡೋದೇನು, ಅಲ್ಲಿ ಬಂದು ಅಲ್ಲಿ ಹಿಡಿದೇನು, ಇಲ್ಲಿ ಬಂದು ಇಲ್ಲಿ ಹಿಡ್ಕೋದೇನು, ನಾನು ತಪ್ಪಿಸ್ಕೆಲ್ಲ ಓಡಾಡ್ಬಿಟ್ಟೆ. ನಿಜವಾಗ್ಲು ಅಷ್ಟು ಪ್ರೀತಿ ತೋರಿಸ್ತಿರಲ್ಲ ಶಿವಮೊಗ್ಗ ಜನ, ಅದೇ ನನಗೆ ಸಾಕಾದ ಖುಷಿ. ಬರೀ ಗಂಡು ಮಕ್ಳು ಮಾತ್ರ ಅಲ್ಲ, ಇಲ್ಲಿ ಹೆಣ್ಣು ಮಕ್ಳು ಲೇಡಿ ಬಾಂಡ್ ಎಲ್ಲಾರ ಇಲ್ಲಿ ಕೂತಿರಲ್ಲ ಅಲ್ಲಿ ಸ್ಟೇಜ್ ಮೇಲೆ. ಅಯ್ಯೋಯ್ಯಪ್ಪ, ನಾನು ಹುಡುಗರು ಗಾಡಿನೆಲ್ಲ ಅಡ್ಡಾಕ್ಬಿಟ್ಟು ಅಣ್ಣ ಒಂದು ಫೋಟೋ ಇದ್ ಮಾಡೋದು ನೋಡಿದೀನಿ. ಇಲ್ಲಿ ಹೆಣ್ಮಕ್ಳು ರೌಡಿ ಜಮೆ ಮಾಡ್ತಾರೆ. ನೀನ್ ಗಾಡಿ ಇಳಿ ಸೆಲ್ಫಿ ಕೊಟ್ಬಿಟ್ಟು ಹೋಗ್ಬೇಕು, ಹೆಂಗ್ ಹೋಯ್ತೆ ನೋಡ್ತೀನಿ ಅಂತೆಲ್ಲ. ಆಂಟಿ ಎಲ್ಲಿ ಅವ್ರಿಗೆ ಡ್ಯಾನ್ಸ್ ಮಾಡಿದ್ರಲ್ಲ ಅವರು, ಇಲ್ಲಿ ಸ್ಟೇಜ್ ಮೇಲೂ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ಬಿಡೋರು ಕೆಂಪಮ್ಮ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಮೊದಲನೇದಾಗಿ ಕಾಂತೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿಗೆ ಬರೋಕೆ ಒಂದು ಮುಖ್ಯ ಕಾರಣ ಕಾಂತೇಶ್ ಅಣ್ಣವರು. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿಗೆ ಬಂದದ್ದು, ಒಂದು ಶಿವಮೊಗ್ಗಕ್ಕೆ ಬಂದದ್ದು ನಂಗೆ ಸಖತ್ ಖುಷಿ ಆಯ್ತು. ಅದು ಇವ್ರ ಮೂಲಕ ಬಂದದ್ದು ಇನ್ನೂ ಖುಷಿ ಆಯ್ತು. ಆಮೇಲೆ ಈಶ್ವರಪ್ಪ ಸರ್ ಅವ್ರನ್ನ ಟಿವಿಲಿ ಭಾಷಣ ಮಾಡೋದು, ಅಸೆಂಬ್ಲಿಲಿ ಭಾಷಣ ಮಾಡೋದು, ಸ್ಪೀಚ್ ಕೊಡೋದು ನೋಡ್ತಿದ್ದೆ. ಇಲ್ಲಿ ಡೈರೆಕ್ಟ್ ಆಗಿ ನೋಡಿ ಅವ್ರ ಆಶೀರ್ವಾದ ತಗೊಂಡದ್ದು ಇನ್ನೂ ಖುಷಿ ಆಯ್ತು. ಆಮೇಲೆ ಇಲ್ಲಿ ತುಂಬಾ ಜನ ಕೇಳ್ಕೊಂಡಿದ್ದು ಒಂದೇ ಮಾತು, ಈ ಡೈಲಾಗ್ ನೀವು ಹೇಳಲೇಬೇಕು ಅಂತ ಎಲ್ಲರೂ ಫೋರ್ಸ್ ಮಾಡ್ತಾವ್ರೆ. ಡಮಾಲ್ ಡುಮಿಲ್ ಡಕ್ಕ ಕಾಂತೇಶ್ ಅಣ್ಣ MLA ಆಗೋದು ಪಕ್ಕ ಅಂತ. ಅವ್ರಾಗ್ಲಿ ಒಳ್ಳೇದಾಗ್ಲಿ. ಆಮೇಲೆ ನೀನು ಹೇಳ್ಬೋಣ ತೆಗೆ, ಡಮಾಲ್ ಡುಮಿಲ್ ಡಕ್ಕ ಕಾಂತೇಶ್ ಅಣ್ಣ MLA ಆಗೋದು ಪಕ್ಕ. ಸಖತ್ ಖುಷಿ ನಿಜವಾಗ್ಲು. ಆಯ್ತು ಏನಕ್ಕೆ ಅದು ಕಾವಂದಿಲ್ಲ. ಅವರು ನೆಕ್ಸ್ಟ್ ಮಾಂತೇಶ್ ಅವ್ರು ನೆಕ್ಸ್ಟ್ ವರ್ಷ ಬರ್ತಡೇ ಐತದಲ್ಲ, ಅವಾಗ ಬರ್ತಾರ ಅವರು. ಶಿವಮೊಗ್ಗ ಜನತೆಗೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಸಖತ್ ಖುಷಿ ಆಯ್ತು. ಮತ್ತೆ ಶಿವಮೊಗ್ಗಕ್ಕೆ ಬರ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಯ್ಯಪ್ಪ, ನಿಜವಾಗ್ಲೂ ಆಗಲ್ಲ ಕಾರಣ. ಇಷ್ಟು ಒಂದು 2 ತಿಂಗಳಿಂದ ಓಡಾಡ್ತಾನೆ ಪ್ರೋಗ್ರಾಮ್ಗಳಿಗೆ. ಇಷ್ಟು ಕ್ರೌಡು, ಇಷ್ಟು ಪ್ರೀತಿ ನೋಡೋದು ಈ ಸ್ಟೇಜಲ್ಲೇ ಫಸ್ಟ್ ಅನ್ಸುತ್ತೆ ನಿಜವಾಗ್ಲೂ. ಅದೇ ಶಿವಮೊಗ್ಗಕ್ಕೆ ಬಂದ್ರೆ ಅದೊಂದು ಎನರ್ಜಿ ಇರ್ತದೆ ಯಾವಾಗಲೂ. ಶಿವಮೊಗ್ಗ ಹೆಸರಲ್ಲಿ ಆಯ್ತಲ್ಲ, ಅಷ್ಟು ಪ್ರೀತಿ ಕೊಡ್ತೀರಾ, ಅದೇ ಸಖತ್ ಖುಷಿಯಾಗಿದ್ದು. ಈಶ್ವರಪ್ಪ ಸರ್ ಫಸ್ಟ್ ಮುಂದಕ್ಕೆ ತಳ್ಳಿದ್ರು ನಮ್ಮನ್ನ, ಹುಡುಗರು ಫಸ್ಟ್ ಮುಂದೆ ಹೋಗಿ. ಅಯ್ಯೋಯಪ್ಪ ಸರ್, ಈಶ್ವರಪ್ಪ ಸರ್ ಅದೊಂದು ಗುಣ ನಂಗೆ ಸಖತ್ ಇಷ್ಟ. ಯಾಕಂದ್ರೆ ಅವರು ಎಷ್ಟು ಡೌನ್ ಟು ಅರ್ತ್ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಈಶ್ವರಪ್ಪ ಸರ್ ಇಲ್ಲಿ ನೋಡಿದ್ಮೇಲೆ. ಅವ್ರ ಆಶೀರ್ವಾದ ತಕ್ಕಂಥದ್ದು ನಿಜವಾಗ್ಲೂ ನಂಗೆ ಸಖತ್ ಖುಷಿ ಆಯ್ತು. ಅಂತ ಒಬ್ರು ದೊಡ್ಡ ವ್ಯಕ್ತಿ ಆಶೀರ್ವಾದ ತಕ್ಕಂಥದ್ದು ತುಂಬಾ ಹೆಮ್ಮೆ ಐತೆ ನನಗೂ. ನೀವು ನಿಮ್ ಸೌಂಡ್ ಕೇಳಿ ಮೈಕೆ ಆಫ್ ಆಗ್ಬಿಡ್ತು. ಇಲ್ಲಿಗೆ ಬಂದ್ಮೇಲೆ ಹುಡುಗರ ಬಗ್ಗೆ ಡೈಲಾಗ್ ಹೇಳ್ಬೇಕು ಅನ್ನಿಸ್ತೈತೆ. ಹೇಳಿದ ಮುಂಚೆ ಇವಾಗ ಪೆಸಲಾಗಿ ಹೇಳ್ಬೇಕು ಅನ್ನಿಸ್ತೈತೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟೆನ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗಣಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಏನು ಬೇಡ ಸಾಯವರೆಗೂ ಸಿಂಗಲ್ ಆಗಿ ಇರೋ ಅಂದ್ರೆ ಹರಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಸರ್ ಇದ್ರು ವಿಜಲ್ ನೋಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಕೊಡ್ಲ ಆಯ್ತು ನೋಡ, ನಂದೇಡಿಗೆ ಪಕ್ಕ ಕೊಟ್ಟ. ಯಾರಾದ್ರೂ ಹೆಣ್ಮಕ್ಳು ಒಂದು ಬಕ್ಕ ಕೊಟ್ರ ತಗ್ಲ
ಶಿವಮೊಗ್ಗಕ್ಕೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಈ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಸರ್. ನಿಮ್ಮ ಕನಸೆಲ್ಲ ನನಸಾಗಲಿ ಸರ್. ಒಳ್ಳೇದಾಗಲಿ ಸರ್. ಈಶ್ವರಪ್ಪ ಸರ್ ಆಶೀರ್ವಾದ ಮಾಡಿ ನಾನು ಒಳ್ಳೇದಾಗಲಿ ಸರ್. ಎಲ್ರಿಗೂ ಒಳ್ಳೇದಾಗಲಿ. ಶಿವಮೊಗ್ಗ ಜನತೆಗೆ ಒಳ್ಳೇದಾಗಲಿ. ಮತ್ತೆ ಮತ್ತೆ ಶಿವಮೊಗ್ಗಕ್ಕೆ ಬರ್ತಾ ಇರ್ತೀನಿ. ಧನ್ಯವಾದಗಳು.